ಬಾಳ ಮಸದ ಬಾರ ಅಲ್ಲಿ ಹೆಂಗ ನೋಡುನು. ಇಬ್ರು ಒಂದೇ ತರ ತಗೊಳ್ಳೋಣ, ಕಲರ್ ಅಷ್ಟೇ ಚೇಂಜ್. ಯಾಕಂದ್ರೆ ನಮ್ಮ ಅಕ್ಕ ಮತ್ತೆ ನಿಮ್ಮ ಅಕ್ಕ ಇಬ್ರು ಒಂದೇ ತರ ತಗೊಳಕತ್ತಾರ, ಕಲರ್ ಅಷ್ಟೇ ಚೇಂಜ್ ತಗೊಳಕತ್ತಾರ. ನಾವು ಇಬ್ರು ಒಂದೇ ತರ ತಗೊಳ್ಳೋಣ, ಕಲರ್ ಅಷ್ಟೇ ಚೇಂಜ್ ತಗೊಳ್ಳೋಣ, ಹೌದಿಲ್ಲ? ಅವರಿಬ್ರು ಬೆಸ್ಟ್ ಫ್ರೆಂಡ್, ನಾವಿಬ್ರು ಬೆಸ್ಟ್ ಫ್ರೆಂಡ್. ಹಂಗ ಮಾಡೋಣ. ಅಶ್ವಿನಿ, ಒಂದ್ ನಿಮಿಷ. ಅವ್ರು ಯಾರು? ಓ ಇವ್ರಾ? ಇವರು ನಮ್ಮ ಅನು ಅಕ್ಕನ ಮದುವೆ ಮಾಡ್ಕೊಂತಾರಲ್ಲ, ಆದಿತ್ಯ ಭಾವ ಅವ್ರ ತಂಗಿ, ಆದಿತ್ಯ ಭಾವನ್ ತಂಗಿ ಅವರು. ಹೌದಾ? ತಡಿ ಬಾ ಮಾತಾಡ್ಸನ್. ಈ ಬೇಡ ಬೇಡ, ಒಂಥರ ಅವರು ನಂಗಂತೂ ಇಷ್ಟನೇ ಆಗಂಗಿಲ್ಲ. ಸ್ವಲ್ಪ ಮಾತಾಡ್ಸಕ್ಕೆ ಏನಾಗೋದೈತೆ ತಡಿ. ಮಾವ, ಏನ್ ಮಾಡತ್ತಿ ಇಲ್ಲಿ ನೀನು? ಹೆಣ್ಮಕ್ಳ ಡ್ರೆಸ್ ಅಷ್ಟೇ ಇರೋದಿಲ್ಲ, ಗಂಡ್ ಮಕ್ಳದ್ ಬೇಕಂದ್ರೆ ಆ ಕಡೆ ಹೋಗ್ಬೇಕ. ಇಲ್ಲಪ್ಪ, ನಾನು ಹಂಗೆ ನಿಂತಿದ್ದೆ, ಇವ್ರು ಬಂದ್ರಲ್ಲ ಮಾತಾಡತ್ತಿದ್ದೆ. ನೀವು ಡ್ರೆಸ್ ತಗೊಂಡ್ರಿ? ಹಾ ತಗೊಂಡೆ, ಆಗ್ಲೇನೆ ತಗೊಂಡೆ. ಚೆನ್ನಾಗಿರೋದೆ ಕೊಡ್ಸಿದ್ರು ಇವ್ರೆ. ನಾ ಬೇಡ ಅಂದೆ, ಇವರೇ 9,000 ರೂಪಾಯಿದ ಲೆಹೆಂಗ ಎಷ್ಟು ಚೆನ್ನಾಗೈತೆ ಗೊತ್ತಾ, ರೆಡ್ ಕಲರ್. ನಾ ಆಲ್ರೆಡಿ ಪ್ಯಾಕ್ ಮಾಡ್ರಿ ಅಂತ ಹೇಳ್ಬಿಟ್ಟೆ ಅವರಿಗೆ, ಅದನ್ನೇ ಕೊಡ್ಸಿದ್ರು. ಏನು 9,000 ರೂಪಾಯಿ ಲೆಹೆಂಗನ? ನೀವು ಲಕ್ಷ್ಮಿ ಅಲ್ಲ? ಆಗ್ಲೇ ನಿಮ್ಮ ತಾಯಿಯವ್ರ ಕೂಗು ಹೊತ್ತಿನ ಕೇಳಿಸ್ಕೊಂಡಿದ್ದೆ ನಾನು. ಪಾರ್ವತಿ ಅಕ್ಕದಾರಲ್ಲ, ಅವ್ರ ತಂಗಿ ನಾನು. ಅದೇ ಇವ್ರ ಸೊಸಿ ಅಲ್ಲ. ಆದರೂ ಇಷ್ಟು ಒಳ್ಳೆ ಮಾವನ್ನ ಇಟ್ಕೊಂಡು ನಿಮ್ಮ ಅಕ್ಕ ನೋಡು ಅರವಿಂದ್ ಅವ್ರನ್ನ ಮದುವೆ ಮಾಡ್ಕೊಳಕತ್ತಾಳ. ಇವ್ರನ್ನೇ ಮದುವೆ ಮಾಡ್ಕೊಂಡಿದ್ರಕ್ಕಿತ್ತ. ಇವನ್ನ ಮದ್ವೆ ಮಾಡ್ಕೊಳ್ಳೋದ? ಹೋಗ್ಲಿ ಬಿಡ ಲಕ್ಷ್ಮಿ, ಸುಮ್ಮನಿರೀಗ. ಡ್ರೆಸ್ ತಗೊಂಡೇನ? ಹುಡುಕ್ತಾ ಇದೀನಿ ಮಾಮ, ಇಲ್ಲಿ ಯಾವ್ದಾರ ಇಷ್ಟ ಆದ್ರೆ ಈಗ ಹಾಕೊಂಡು ನೋಡ್ತೀನಿ. ತಗೋ. ಅಂದಂಗ ಏನ್ ಕೆಲಸ ಮಾಡ್ತೀರಿ ನೀವು? ಇವ್ರ ಅಂದರ್ಬಾರ. ಏನ ಅಂದರ್ಬಾರ? ಹಂಗಂದ್ರೆ ಅದು ನೀವು ತಪ್ಪಿಕೋಬೇಡ್ರಿ, ಯಾಕೆ ಹಂಗೆ ತಮಾಷೆ ಮಾಡ್ತಾಳ. ಅಂದರ್ಬಾರ್ ಅಂದ್ರೆ ನಂದು ಹೆಂಗಂದ್ರೆ ಹೊರಗೂ ಬಿಸ್ನೆಸ್ ಒಳಗೂ ಬಿಸ್ನೆಸ್. ನಂದು ಎನಿ ಟೈಮ್ ಬಿಸ್ನೆಸ್. ಟರ್ನ್ ಓವರ್ ಆಗ್ತಾನೆ ಇರ್ತೈತಿ, ಮಾರಾಟ ಆಗ್ತಾನೆ ಇರ್ತೈತಿ, ಸೇಲ್ ಆಗ್ತಾನೆ ಇರ್ತೈತಿ. ಒನ್ ಟೈಮ್ ಜಾಕ್ಪಾಟ್ ಹೊಡಿತೈತಿ, ಒನ್ ಟೈಮ್ ಸ್ವಲ್ಪ ಇದಾಗ್ತೈತಿ. ನಂದು ಎನಿ ಟೈಮ್ ಬಿಸ್ನೆಸ್ ಅಪ್ಪ. ಹೊರಗೆ ಹೋದ್ರು ಬಿಸ್ನೆಸ್, ಒಳಗೆ ಬಂದ್ರು ಬಿಸ್ನೆಸ್. ಅದಕ್ಕಂತಾಳಕ್ಕೆ. ಹೌದೌದು ಪಾಪ, ಹೊರಗೆ ಹೋದ್ರು ಬಿಸ್ನೆಸ್, ಒಳಗಿದ್ರು ಬಿಸ್ನೆಸ್. ಒಂದೊಂದ್ಸಲ ನೀರ್ ಮೇಲೂ, ಬೋಟಿನ ಒಳಗೂ, ಸಮುದ್ರದ ಮೇಲೆಲ್ಲ ಬಿಸ್ನೆಸ್ ಜೋರ್ ನಡೀತಿರ್ತೈತೆ ನಮ್ಮ ಮಾವಂದು ಗೋವಾಕದಾಗ. ಏನು ನೀರಿನ ಮೇಲೂ? ಬೋಟ್ನಾಗೂ? ಅಯ್ಯೋ ಎಲ್ಲಂದ್ರಲ್ಲಿ. ಲಾಭ ಸುಮಾರು ಆಕೈತನಲ್ಲ. ಅಯ್ಯೋ ಯಾಕೆ ಕೇಳ್ತಿರೋದನ್ನ? ನಮ್ಮ ಅವನ್ ಬಿಸ್ನೆಸ್ ಒಂದ್ಸಲ ಜಾಕ್ಪಾಟ್ ಹೊಡಿತು ಅಂದ್ರೆ ಲಕ್ಷ ರೂಪಾಯಿನೇ. ಜಾತ್ರೆ, ಈ ಮದುವೆ ಸಮಾರಂಭ, ಊರ್ ತೇರು, ಅದು ಇದು ಏನಾರ ಒಳ್ಳೆ ಸ್ವಲ್ಪ ಸೀಸನ್ ತಕ್ಕಂಗ ಜೋರ್ ಇರ್ತೈತಿ ನಮ್ಮ ಅವಂದ ಬಿಸ್ನೆಸ್. ಇನ್ನು ಲಕ್ಷಾಂತರ ರೂಪಾಯ ಅಂದ್ರೆ ನೀವು ದೊಡ್ಡ ಕುಳನೇ ಇರ್ಬೋದು. ಅಯ್ಯೋ ಎನಿ ಟೈಮ್ ಅದು ಈಗ ಲಕ್ಷಾಂತರ ರೂಪಾಯಿ ಕೊಳ್ತಾನೆ ಇರ್ತೈತಿ. ಲಕ್ಷ್ಮಿ, ಹೋಗಿ ಡ್ರೆಸ್ ಸೆಲೆಕ್ಟ್ ಮಾಡ್ಕೋ. ಎಷ್ಟು ಮಾವನ್ ಹೊಗಳ್ತಿಯಪ್ಪ. ನೀ ಏನೇ ಕಾಳು ಹಾಕಿದ್ರು ನಾನೇನು ನಿನ್ನ ಮದುವೆ ಮಾಡ್ಕೊಳಲ್ಲ. ಬೇಡ ಮಾವ, ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋ ಯೋಗ್ಯತೆ ನಮಗೆಲ್ಲ ಐತ್ ಮಾಮ. ಹೌದು, 9,000 ರೂಪಾಯಿ ಡ್ರೆಸ್ ನಮ್ಮವ್ವ ಆಗಿದ್ರು ಕೊಡಿಸ್ತಿದ್ದಿಲ್ಲ. ಬೇಡ ಅಂತ ಹೇಳಿದ್ಲಕ್ಕೆ, 2,500 ರೂಪಾಯಿದು ಅಷ್ಟೇ ತಗೋ ಅಂತ ಹೇಳಿದ್ಲ. ನಾನು ಆಯ್ತು ಬಿಡು ಅಂತ ಸುಮ್ಮನಾಗಿದ್ದೆ. ನೋಡಿದ್ರೆ 9,000 ರೂಪಾಯಿ ಲೆಹಂಗಾ ಕೊಡ್ಸಿದ್ರಿ ಇವ್ರು. ಅನು ಅಕ್ಕನ ಮದ್ವೆ ಸೀರೆನೇ 10,000 ರೂಪಾಯಿ ಮಟ್ಟ ತಗೊಬೇಕು ಅಂತ ಮಾತಾಡಿದ್ಲ ಅವ್ವ. ನೋಡಿದ್ರೆ ನಂದೇ 9,000 ರೂಪಾಯಿ ಆತಿಲ್ಲಿ. ಹೌದು, ನಮ್ಮ ಮಾವಗಿದೆಲ್ಲ ಏನು ದೊಡ್ಡ ವಿಷಯನೇ ಅಲ್ಲ. ಮಾಮ ಆಗ್ಲೇ ನೋಡಿದ್ನಲ್ಲ ಡ್ರೆಸ್, ಅದೇ 6,000 ರೂಪಾಯಿ ಡ್ರೆಸ್. ನೀ ತಗೋ ಅಂದಿ, ನಾನೇ ತಗೊಲಿಲ್ಲ. ಕೊಡಿಸ್ತೀಯಲ್ಲ ಮಾಮ? ಈಗ ತಡಿ ಒಂದೇ ನಿಮಿಷ, ಇಲ್ಲೇ ಟ್ರಯಲ್ ರೂಮ್ ಕಡೆ ಐತಿ, ಹಾಕೊಂಬಂದು ತೋರಿಸ್ತೀನಿ ನಿಂಗೆ ಆ ಡ್ರೆಸ್ನ. ನೋಡು, ನಂಗೆ ಅದನ್ನ ಕೊಡ್ಸಾ ಮಾಮ? ನೀನು ತಗೋತೀನಿ? ಇಲ್ಲ ನಂಗೆ ಬೇಡ, ನೀ ತಗೋ. ಅಯ್ಯೋ, ನಮ್ಮ ಮಾಮ ಆಗಲೇ ಒಂದು ಜೊತೆ ಡ್ರೆಸ್ ತೋರಿಸಿದ್ದ ನಂಗೆ ತಗೋ ಅಂತೇಳಿ, ನಾನೇ ಒಲ್ಲಂದೆ. ಈಗ ಅದೇ ಇಷ್ಟ ಆಗ್ತೈತೆ ನಂಗೆ, ಅದನ್ನೇ ಹಾಕೊಂಬರ್ತೀನಿ ತಡಿ. ಆದ್ರೂ ನಿಮ್ಗೆ 1,000 ರೂಪಾಯಿ ಅಂದ್ರೆ ಲೆಕ್ಕನೇ ಇಲ್ಲ ಅಲ್ಲ. ನೋಡ್ರಿ, ಅಲ್ಲಿ 9,000, ಇಲ್ಲ 6,000. ಯಪ್ಪ, ಎಷ್ಟು ಕಾಸ್ಟ್ಲಿ ಹಾಕೋತೀರಿ ನೀವು ಅಲ್ಲ ಅರ್ಬಿ ಹಂಗಾರೆ. ನಂಗಿದೊಂದು 6,000 9,000 ಇಲ್ಲ ಲೆಕ್ಕನೇ ಇಲ್ಲ. ಯಾಕಂದ್ರೆ ಹೆಣ್ಮಕ್ಳು ಚೆನ್ನಾಗಿರೋ ಹಾಕೋಬೇಕು. ಮಾಮ ಆ ಡ್ರೆಸ್ ತಗೊಳಕ್ ಹೋದ್ನೆ 6,000 ರೂಪಾಯ್ದ. ಮತ್ ನನಗೆ ಅನಿಸ್ತು ನಮ್ಮ ಮಾವನ್ ಲೆವೆಲಿಗೆ 6,000 ರೂಪಾಯಿ ಎಲ್ಲ ಭಾಳ ಕಡಿಮೆ ಆತಂತೇಳಿ ನಾನು ಈಕ್ವಲ್ 9,000 ರೂಪಾಯ್ದೆ ತಗೊಂಡೆ. ಮಾಮ ಹೆಂಗೈತಿ ಡ್ರೆಸ್? ಲೆಹಂಗಾ ನಿಂಗೆ ಈ ಖುಷಿ ಆತಂತ ಅನಿಸ್ತೈತಿ ನಂಗೆ, ಅಲ್ಲ? ಖುಷಿ ಆತಿಲ್ಲ ಮಾಮ? ಖುಷಿ ಏನಿದು, ಮಕ್ಕ ಅಳ್ಳು ಬಿಟ್ಟತಲ್ಲ. ಎಲ್ಲಿ? ಚಂದ ಐತಿ. ನಂದು ಸೇಮ್ ಹಿಂಗೆ, ಸ್ವಲ್ಪ ರೆಡ್ ಕಲರ್ ಐತಿ. ಎರಡು ಯಾವತ್ ಮದ್ವೆ ಒಳಗೆ ಹಾಕೊಂಡ್ರೆ ಒಂದೇ ತರ ಕಾಣ್ತೀವಲ್ಲ. ಅದಕ್ಕೆ ಒಂದೇ ರೇಟಿಂದ ತಗೊಂಡ್ಬಿಟ್ಟೆ. ಆದ್ರೆ ಈ 2 ಜಡಿ ಸೂಟ್ ಆಗಿಲ್ಲ. 2 ಜುಟ್ಟು ನಂಗೆ ಆಬ್ವಿಯಸ್ಲಿ ಕಾಮನ್ ಆಗಿ ಹಾಕೊಂತೇನಲ್ಲ, ಹಂಗೈತಿ. ನಾನು ಅವತ್ತು ಫುಲ್ ಹೇರ್ ಬಿಟ್ಕೊಂಡು ಅದೆಲ್ಲ ಚೆನ್ನಾಗಿ ನಮ್ಮ ಅಕ್ಕನ ಜೊತೆ ನಾನು ಪಾರ್ಲರ್ಗೆ ಹೋಗಿರ್ಬೇಕಂತ ಮಾಡೇನಿ. ಅದೆಲ್ಲ ನಾನು ಅವತ್ತು ಮಾಡ್ತೀನಿ, ಬೇಕಾದ್ರೆ ನೋಡ್ರಿ, ಅವತ್ತೊಂಥರ ಚೆನ್ನಾಗೇ ಕಾಣಿಸ್ತಿರ್ತೇನೆ. ಚಂದಾಗೈತಿ.
ಅಯ್ಯೋ ಮಾವ ಏನ್ ಖುಷಿ ಆಗೈತಿ ನಿಂಗೆ ಬಾಯಾಗ ಮಾತೇ ಬರ್ತಾ ಇಲ್ಲ. ಬಾಬಾ ಪಟ್ ಅಂತೇಳಿ ಅವ್ರು ಪ್ಯಾಕ್ ಮಾಡ್ಸಾತಿಲ್ಲ, ಜೊತೆಗೆ ಇದೊಂದು ಪ್ಯಾಕ್ ಮಾಡಿಸ್ಬಿಡ್ಬಾ. ಜನ ಕೈಯಾಗ ಹಿಡ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಇಷ್ಟು ಮಂದಿ ಅರ್ಬಿ ಒಳಗೆ ಮಿಸ್ ಆಗ್ಬಿಡ್ತೈತಿ. ಪಟ್ನ ಬಾ ಮಾವ, ರೊಕ್ಕ ಕೊಡ್ಬಾ. ಬಾ ನಾ ತಗೊಂಡೋಗ್ಲಾ ಬಿಲ್ಲಿಂಗಿಗೆ. ಬಾ ಬಾ, ಅಲ್ಲಿ ನಂದು ಬಿಲ್ ಮಾಡ್ಸಕ್ ಕೊಟ್ಟೇನಿ ಲಕ್ಷ್ಮಿ, ನಾನು ನಿಜ ಜೊತೆಗೆ ಇದನ್ನು ಬಿಲ್ ಮಾಡ್ಸೋಣ. ಬಾ ದೌಡ್ ಬಾ ಮಾವ. ಏನ ಎರಡರದ್ದು ರೊಕ್ಕ ಕೊಟ್ಟು ಬೇಗ ತಗೊಂಡ್ಬಿಡ್ತೇವೆ ಅರ್ಬಿನ. ದೌಡ್ ಬಾ ಮಾವ, ಮತ್ತೆ ಅಲ್ಲಿ ನಿಂತಿರ್ತೇವೆ. ಅಯ್ಯೋ ದೇವ್ರೆ, ಈಗ ಏನು ಮಾಡೋದಪ್ಪ? 16,000 ರೂಪಾಯಿ, 9 18,000 ರೂಪಾಯಿ. ಅಯ್ಯಯ್ಯೋ ದೇವ್ರೇ, ಈಗ ಏನಾರ ನಾ ಲಕ್ಷ್ಮಿ ರೊಕ್ಕ ಕೊಡಲಿಲ್ಲ ಅಂದ್ರೆ ಅಕ್ಕಿ ಮುಂದೆ ನಾನು ಕೀಳಾಗ್ಬಿಡ್ತೇನಲ್ಲ, ಏನು ಮಾಡೋದು? ಕೊಡಲೇಬೇಕು. ಇದು ನಮ್ಮ ಲಕ್ಷ್ಮಿ ನೋಡು, ಟೈಮ್ ನೋಡಿ ನನಗೆ ಗೂಟ ಇಟ್ಟುಬಿಟ್ಲು. ಏನು ಮಾಡೋಕ್ಕಾಗಲ್ಲ, ಸೀದಾ ಹೋಗಿ ನಮ್ಮ ಅವನ ಕಡೆ ರೊಕ್ಕ ಇಸ್ಕೋಬೇಕು. ವಂಶಕ್ಕೊಂದು ಸೊಸಿ ಬೇಕು, ಮೊಮ್ಮಗ ಬೇಕು ಅನ್ನೋದಾದ್ರೆ ರೊಕ್ಕ ಕೊಡ್ತಾಳೆ. ಇಲ್ಲ ಅಂದ್ರೆ ಇಲ್ಲ. ನನ್ನ ಹಣೆ ಬರದಾಗ ಈ ಹುಡುಗಿ ಬರ್ದಿದ್ರೆ ಹೆಂಗಾರ ಮಾಡಿ ಕಾಳಾಕೋಬೇಕಂತದೇನಿ. ಈ ಲಕ್ಷ್ಮಿ ಇದೇ ಟೈಮ್ನಾಗ ಗೂಟ ಇಟ್ಲಲ್ಲಪ್ಪ ದೇವ್ರೆ. ಇದು ಪಾರ್ವತಿ, ಪಾರ್ವತಿ ನಾನು ನೀನು ಲೆಹಂಗಾ ನೋಡುಂಬ, ಆಮೇಲೆ ಬಂದು ಆರಾಮ್ ಸೀರೆ ನೋಡುನು. ಅಲ್ಲ ಈಗ ಮೊದಲು ಮದ್ವಿ ಸೀರೆನ ತೆಗ್ಯಾಕೆ ಹೇಳಿರೋದು, ನೋಡೇ ಹೋಗ್ಬಿಡ್ರಿ ಇಬ್ರು ಒಂದೊಂದು ಸೀರೆನ. ಏನು ಮತ್ತೆ ನಿಮ್ಮ ಲೆಹಂಗಾ ಮಂಗ ಅಂತೀವನ್ನೆಲ್ಲ ನೋಡ್ಕೊಂಡು ಬಂದು ನೀವು ಸೀರೆ ಮತ್ತೊಂದು ತೆಗ್ಸಂದ್ರೆ ಅದಕ್ಕೆ ಬೇಡ. ಮೊದಲು ಮದ್ವಿ ಸೀರೆ ತೆಗಿಸಿ, ಆಮೇಲೆ ಬೀಗ್ ತರ ಸೀರೆ, ಕೊಡು ತಗೊಳ್ಳೋರ್ ಮನೆಯವ್ರ ಸೀರೆ ಅವೆಲ್ಲ ತೆಗ್ಸೋರೋದಿರ ನಾವು. ಮೊದಲು ನಿಮ್ಮ ಸೀರೆ ಆಯ್ಕೆ ಮಾಡಿ ನೀವು ಹೋಗ್ಬಿಡ್ರಿ. ದೇಕೋ ಶಾಂತಂದು ಅಕ್ಕ, ಈ ಸೀರೆದು ಬಾರ್ಡರ್ಗೆ ನೋಡಿ ಎಷ್ಟು ಬಡಾದು ಇದೆ. ಅರೆ ಈ ಸೀರೆದು ಉಟ್ಕೊಂಡ್ಬಿಟ್ರೆ ಒಬ್ಬೊಬ್ರು ದೀಪಿಕಾದು ಪಡ್ಕೊಂಡಿದ್ದು ತರ ಕಾಂತಾರೆ, ಅದೇ ಎಲ್ಲ ಐಶ್ವರ್ಯ ರೈಗೆ ತರ ಕಾಂತಾರೆ, ಕಾಜಲ್ದು ತರ ಕಾಂತಾರೆ. ಅರೆ ಅಗರ್ವಾಲ ಕಾಜಲ್ದು ಇದಾರೆ ಎಲ್ಲ, ಕಾಜಲ್ ಅವ್ರದ್ದು ತರ ಕಾಂತಾರೆ. ಯಾ ಕಾಜಲ್ ಅಗಲ್ವಾಲಿ ಹಂಗೂ ಕಾಣೋದು ಬೇಡ. ನಮ್ಮ ಮಕ್ಕಳು ಏನ ಚಂದನ್ ಸೀರೆ ಉಡ್ಲಿಕ್ಕೆ ನನ್ನ ಸೊಸಿ ಇಲ್ಲಡ, ನಾ ಕೊಡಿಸ್ತೇನೆ ನನ್ನ ಸೊಸಿಗೆ ಸೀರೆನ. ದಾರಿ ಸೀರೆ ಕೊಡ್ಬೇಕು ಒಂದಕ್ಕಿಗೆ ಬೇರೆ, ನಾ ಬೇರೆ. ಅದಕ್ಕೆ ಇದು ಏನಿವು ಇವೆಲ್ಲ ಏನು ಕಾಂಜಿ ಪಿಂಜಿ ಒಂದು 5,000 ರೂಪಾಯಿ ಕಿಮ್ಮತ್ತು ಬಾಳ್ತಾವ. ಎಲ್ಲಿವು ಇಂಥವು ತಕೊಂಡು ನಿಂತಿಯಲ್ಲ ನೋಡಿ. ಈ ನಮ್ನಿ ಹುಯಿ ಅಂತ ತೆಗಿಬೇಡ ನೀನು. ಯಾಕೆ ತಗೋಬೇಕು ಯಾಕೆ ಬಿಡ್ಬೇಕಂತ ಗೊತ್ತಾಗೋದಿಲ್ಲ. ಚಲೋದಂದ್ರೆ ಚಲೋದ್ ಒಂದು ಮದುವೆ ಸೀರೆ ತೆಗಿ. ಪಕ್ಕಾ ನೋಡಿದ್ರೆ ಹೆಂಗಿರ್ಬೇಕು ಗೊತ್ತಾ ಸೀರೆ? ಹೌದಪ್ಪ, ಇದಕ್ಕೊಂದು 50,000 ಅಂದಿರ್ಬೇಕು. ಆದ್ರೆ ರೇಟ್ ಕಡಿಮೆ ಇರ್ಬೇಕು. ಕಡಿಮೆ ಅಂದ್ರೆ ಎಷ್ಟು? 40,000 30,000 ಮೇಲೆ ಇರ್ಬೇಕು. ಅಂತ ತೆಗಿ, ಒಂದೊಂದ ತೆಗಿ ಸಿಂಗಲ್. ಫಸ್ಟ್ ಒಬ್ಬೇಕಿಗೆ ತೋರಿಸು, ಆಮೇಲೆ ಒಬ್ಬೇಕಿಗೆ ತೋರಿಸ್ ನೀನು. ಅರೆ ಆಯ್ತು ಬಿಡಿ ಮೇಡಮ್, ಬಡ ಬಡ ಕಸ್ಟಮರ್ಗೆ ಬಂದ್ರೆ ತೋರ್ಸಕ್ಕೆ ಅಂತ ನಮ್ದುಗೆ ಬಡ ಬಡ ರೇಟ್ಗೆ ಇರೋಂಥ ಸ್ಯಾರಿದು ಇದೆ, ತೋರಿಸ್ತೀನಿ. 1 ಮಿನಿಟ್ ದಿಕ್ಕಾವು. ನಮ್ದು ತುಂಬಾ ದೊಡ್ಡದು ಇದೆ, ಅದನ್ನ ನೋಡ್ಬಿಟ್ರೆ ನಿಮ್ದುಗೆ ಬಾರಿ ಇಷ್ಟ ಆಗ್ಬಿಡ್ತದೆ. ಏನ್ ಹಾಲು ಕಟ್ಟ ಬಾಡ ಇದೆ ಅಂತ ನಾನು ಏನ ಸೈ ಮಾತಾಡ್ತತಿ. ಇದು ದೊಡ್ಡದಂತ ಸಣ್ಣದಂತ ಚಿಚಿ ಆಗತ್ತ. ಏನ್ ಮಾತಾಡ್ತಾವ ಏನು? ಸುಡ್ಗಾಡ ಅಂಗಡಿ ಬಂದಾವ ಏನಾತ? ಅರೆ ಮೇಡಮ್, ಮಿಸ್ಟೇಕ್ ಮಾಡ್ಕೋಬೇಡಿ, ನಮ್ದು ಕನ್ನಡಗೆ ಬರೋದಿಲ್ಲ ಅಚ್ಚಾಗೆ ಮಾತಾಡಕ್ಕೆ. ಹಂಗಾಗಿ ಸ್ವಲ್ಪ ಹಿಂಗೆ ಆಗ್ತದೆ. ಅರೆ ಸೀರೆದು ರೇಟ್ಗೆ ಅರೆ ದೊಡ್ಡದು ಸೀರೆದು ನೋಡ್ಕೊಂಡ್ಬಿಟ್ರಿ ಅಂದೆ. ಅದೇ 1 ಮಿನಿಟ್ ठहरो ಮೇಡಮ್, रुको अभी दिखाओ. ಅರೆ ಬುಲ್ಲಿ, ಅರೆ ಉಸ್ಕೋ ಲೇಕೆ ಅವ್ರೆ, ಬಡ ಬಡ ರೇಟ್ ಸೀರೆದು ತಗೊಂಡು ಬನ್ನಿ. 1 ಮಿನಿಟ್ ತಗೊಂಡು ಬರ್ತಾವ್. ಪಾರ್ವತಿ, ಶ್ರೀಕಾಂತ್ ಇಲ್ಲಗನ ಅಂತೀರ ಅವರು ತಮಗ ಅರ್ವಿ ಮತ್ತ ಇವ ಅರವಿಂದನು ಸೂಟು ಬೂಟು ಏನೋ ತಗೊಂತೇನೆ ಅಂದ. ಆದಿತ್ಯನು ಅಲ್ಲೇ ಹೋದ. ಆಮೇಲೆ ಇವ್ರು ಶಾಂತಕ್ಕರ್ ಗಂಡ ಅವರು ಗೌಡ್ರ ಅಣ್ಣರು ಅದೇನೋ ಜುಬ್ಬ ಪೈಜನ್ ತಗೊಂತೇನೆ ಅನ್ನತ್ತಿದ್ರು, ಅಲ್ಲೇ ಹೋದ್ರಿ. ಆಮೇಲೆ ಇವ್ರ ಗಂಡ ಅವರು ಒಟ್ಟು ಒಂದು 4-5 ಮಂದಿ ಗಂಡ್ಮಕ್ಳು ಕೂಡಿ ಆ ಬಾಜುಕ್ ಇದ್ರಿಗೆ ಗಂಡಸೂರ್ದು ಸಿಗ್ತೈತಲ್ರಿ ಎಲ್ಲ ಅರಿಬಿ, ಅದು ಅಲ್ಲಿ ತಗೊಳಕ್ ಹೋದ್ರಿ. ಮತ್ತೆ ಇಲ್ಲೇ ನಿಂತು ಏನ್ ಮಾಡೋದೈತಿ, ನೀವು ಹೆಣ್ಮಕ್ಳು ನೀವು ತಗೋರಿ, ನಾವು ನಮ್ಮ ಅರಿ ಬೇರೆ ತಗೊಂಡು ಬರ್ತೇವೆ ಅಂತ ಹೋದ್ರಿ. ಹೌದನ? ಆಯ್ತು, ಅವ್ರದ್ದು ಆಕತಿ ನಮ್ದು ಆಕತಿ ಹಂಗಾರ. ಮವರ ನಾನು ಶೇರ್ವಾನಿನ ತಗೋತೇನೆ ತಗೋರಿ. ನೋಡಪ್ಪ ನೋಡು, ನಿಂಗೆ ಶೇರ್ವಾನಿ ಇಷ್ಟ ಆತಂದ್ರೆ ಶೇರ್ವಾನಿನ ತಗೋ. ಇಲ್ಲಪ್ಪ ನಾ ಫಾರ್ಮಲ್ಸ್ ತಗೋತೀನಿ, ಇಲ್ಲ ಕೋಟು ಪ್ಯಾಂಟ್ ಈ ತರ ಹಾಕೋತೀನಿ ಅಂದ್ರೆ ಅದನ್ನ ತಗೋ. ಒಟ್ಟು ರೆಡಿಮೇಡ್ ತಗೊಂಡ್ಬಿಡಂತೇನೆ ನಾನು, ಯಾಕಂದ್ರೆ ಹೊಲಸಾಕ ಟೈಮ್ ಭಾಳ ಬೇಕಾಕೈತಿ. ಸುಮ್ಮನೆ ನಿನಗೆ ಅಲ್ಲಿಗೆ ಮನೆಗೆ ಅಡ್ಡಾಡೋದಾಕೈತಿ ನೋಡು, ಅದಕ್ಕೆ ಹೇಳಿದೆ. ಅದು ಟೈಮಿಗೆ ಹೊಲದ್ ಕೊಟ್ರೆ ಚಲೋ, ಇಲ್ಲಂದ್ರೆ ಅಲ್ಲ. ಈಗ ನಾನು ಕಡಿಮೆ ರೊಕ್ಕ ತಗೋ ಅಥವಾ ನಾನು ಇಷ್ಟ ರೊಕ್ಕ ಅಂದೆಲ್ಲ ಪಾಪ ನಾನು ನಾಳೆ ಬೇಜಾರಾಕತಿ ಏನು? ಬೇಡ, ಎಷ್ಟಾರ ರೊಕ್ಕ ತಗೋಲಿ, ಅದು ಎಷ್ಟಾರ ಕಷ್ಟ ಆಗಲಿ ಕೊಡಿಸ್ತೇನೆ. ನಾನು ನಾಳೆಯಾಗ ಅರ್ಬಿ ನಾನೇ ಕೊಡಿಸ್ತೇನೆ. ಅರವಿಂದ ಹೋಗಪ್ಪ, ನಿಂಗೆ ಎಂತ ಅರ್ಬಿ ಬೇಕು ನೋಡಿ, ನೀನು ಎಂತ ತಗೊಂತೀನಿ ನೋಡಪ್ಪ. ಏನು ಇಬ್ರು ಹುಡುಗರು ಒಂದ ಥರ ಹಾಕೋತಿರೋ ಏನು ಬೇರೆ ಬೇರೆ ತಗೋತೀರಿ ನೋಡ್ರಿ. ತಗೋ, ನಿಂಗೆ ಎಂತಾದ್ ಬೇಕಂತ ತಗೋಪ್ಪ. ಏನು ಮತ್ತು ತಪ್ಪಿಕೋಬೇಡ ಹಿಂಗಂತೇನಂತೇಳಿ ರೇಟಿನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಹಳೆಯಾಗ ಮದುವೆಗೆ ಅರ್ಬಿ ಕೊಡಿಸೋ ಜವಾಬ್ದಾರಿ ನಮ್ದು. ಏನು ನನ್ನ ಹಳೆಯಾಗ ಎಂತಾದಾದ್ರೂ ನಾ ಕೊಡಿಸ್ತೇನೆ, ನೀ ತಗೋರ್ಬಾ. ಮಾವರ ಬೇಡ್ರಿ, ನನಗೆ ಸುಳ್ಳ ಕಾಲಿ ಪಿಲಿ ಕಾಸ್ಟ್ಲಿ ಅಷ್ಟು ರೇಟಿನ ತೊಗೊಂಡು ನನಗೆ ಏನು ಆಗ್ಬೇಕಾಗಿಲ್ರಿ. ಏನು ಅವತ್ತೊಂದಿನ ಹಾಕೊಂತೇವಿ, ಮತ್ತು ಮರದಿನ ನಾನು ಅದನ್ನ ಹಾಕೊಂಡು ಅಡ್ಡಾಡ್ತೀವಿ. ಬೇಡ ಮಾವರ. ಹಂಗಂದ್ರೆ ಹೆಂಗಪ್ಪ? ಅಲ್ಲ, ಎಲ್ಲರೂ ಬಂದವರಲ್ಲಿ ಬರೇ ಗೌಡ್ರು ಹಳ್ಯಾರ ಅಂತ ಅಷ್ಟೇ ನೋಡಂಗಿಲ್ಲ. ನಿಮ್ಮಪ್ಪಾರ ಹೆಸರು ಬರ್ತದಪ್ಪ ಅಲ್ಲಿ, ಎಂತ ಅರ್ಬಿ ಹಾಕೊಂಡಿದ್ದ ಅಂತಾರ. ಅದಕ್ಕೆ ಬೇಡ, ನಮ್ದು ಏನಾರು ಯಾಕಾಗ್ಲಿಪ್ಪ. ಏನು ನಾನು ಹಳ್ಯಾಗ ಮದ್ವೆಯಾಗ ಒಂದು ಜೋಡಿ ಅರಿಬಿ, ಬೂಟು, ಏನು ವಾಚ್, ಉಂಗ್ರ, ಚೈನಾ ಕೊಡ್ಬೇಕಾಗಿದ್ದು ನನ್ನ ಪದ್ಧತಿ. ಅವನ್ನೆಲ್ಲ ನಾನು ಚಲೋವ ಕೊಡ್ಬೇಕಂತೇಳಿ ಕೊಡಾತೀನಿ. ಏನಪ್ಪ ನೀ ರೇಟಿನ ಬಗ್ಗೆ ತಲೆ ಕೆಡಿಸ್ಕೊಬೇಡ, ತಗೋ ನೀ ಮೊದಲು. ಇದು ಗೌಡ್ರೆ, ನೀವು ತಲೆ ಕೆಡಿಸ್ಕೋಬೇಡ್ರಿ, ನಾ ಕೊಡ್ತೇನೆ ತೋರ್, ಪೇ ಮಾಡ್ತೀನಿ. ಬೇಡ್ರಿ ನಾರ.
ಬೇಡ್ರಿ ಅಣ್ಣಾರ, ಮಗಳ ಮದ್ವಿಗೆ ಅಂತೇಳಿ ನಾನು ಅಷ್ಟು ಇಷ್ಟು ರೊಕ್ಕ ಕೂಡ್ಸಿಟ್ಟೇನ್ರಿ, ಹಂಗೇನ್ ಇಲ್ದಂಗಿಲ್ಲ. ಆಮೇಲೆ ನಾ ಕೊಡಿಸ್ಬೇಕಂತಿರೋದನ್ನ ನಾನ ಕೊಡಿಸ್ತೇನ್ರಿ. ನೀವು ಕೊಟ್ರೆ ಅದು ನಾ ಕೊಟ್ಟಂಗಲ್ಲ, ನನಗೂ ಒಂದು ಖುಷಿ ಅಂತ ಬೇಕಲ್ರಿ. ಮಗಳ ಮದ್ವಿ ಸಂಪೂರ್ಣವಾಗಿ ನಾ ಮಾಡಿದ್ದು ಅನುಭವಿಸ್ಬೇಕಲ್ರಿ ಖುಷಿನ. ಬೇಡ್ರಿ, ನಾನೇ ಕೊಡ್ತೀನಿ ಅಂದ್ರೆ ನಾನೇ ಕೊಡ್ತೀನಿ. ಸರಿ ಆತ್ ತಗೋರಿ, ನಾ ಯಾಕೆ ಬೇಡ ಅನ್ಲಿ. ಸರಿ ಹೋಗ್ರಿಪ್ಪ, ಇಬ್ರು ತಗೋ ಹೋಗ್ರಿ ನೀವು ಅರ್ಬಿ. ಬಾರ್ವಿಂದ ಆ ಕಡೆ ಹೋಗಿ ನೋಡುನು ಟ್ರಯಲ್ ರೂಮ್ನಾಗ. ಅಂದಂಗಿಲ್ಲಿ ಇವ ಏನ್ರಿ ಬರೀ ಇಂಥ ಅರ್ಬಿನ ಸಿಗ್ತಾವ? ನಂದೊಂದು ಜುಬ್ಬ ದೋತ್ರ ತಗೋಬೇಕಿತ್ತು ನಾನು ಮದ್ವಿಗೆ. ಇವೇನ್ ಇಲ್ಲಿ ಸಿಗೋಂಗ್ ಕಾಣಂಗಿಲ್ಲ. ಅದು ಇಲ್ಲಿ ಸಿಗ್ತಾವು, ಆದ್ರೆ ಸೆಕ್ಷನ್ ಬೇರೆ ಇರ್ತೈತಿ. ಇಲ್ಲೇ ಫಾರ್ಮಲ್ಸ್, ಇದು ಕೋಟು ಪ್ಯಾಂಟ್ ಈ ಟೈಪ್ ಅದಾವು. ಶೇರ್ವಾನಿಗೆ ಅಂದ್ರೆ ಆ ಕಡೆ ಐತಿ, ಮತ್ತೆ ಈ ದೋತ್ರ ಲುಂಗಿ ಪಂಚಿ ಅಂದ್ರೆ ಇರ್ತಾವ, ಇಲ್ಲಿ ಯಾಕಿರಲ್ಲ. ಅದು ಸ್ವಲ್ಪ ಸೆಕ್ಷನ್ ಬೇರೆ ಬೇರೆ ಇರ್ತೈತಿ, ನೋಡ್ಬೇಕು ಕೇಳ್ಬೇಕ್ರಿ ಇಲ್ಲೇ. ನೀವೇನ್ರಿ ಅಣ್ಣಾರ ಇಂಥವ್ ಹಾಕೊಂತೀರಿ? ನಡೀತೈತಿ ಆಫೀಸ್ಗೆ ಹೋಗೋರು ಪಾಪ. ನೀವು ತಗೋರಿ ಅಣ್ಣಾರ, ನಾನು ನೋಡ್ತೀನಿ ಆಮೇಲೆ. ಇಲ್ಲ ನಾ ಈ ನಾಳೆ ನಾಡ್ದಾಗ ಯಾವಾಗ ಬಂದು ನಂದೊಂದು ದೋತ್ರ ಒಂದು ಜುಬ್ಬ ಪೈಜಾಮ ಅಲ್ರಿ ನಾ ತಗೊಂಬರ್ತೇನೆ. ತಗೋರಿ, ನೀವು ನೋಡ್ರಿ, ನೀವು ತಗೋರಿ, ಅವ್ರ ಜೊತೆಗೆ ಹೋರಿ ಹಂಗಾರ. ಏ ನೀವು ಯಾಕ ಮದ್ವೆಯಾಗ ಒಂದ್ಸಲ ಕೋಟು ಪ್ಯಾಂಟ್ ಹಾಕೋಬಾರ್ದ? ಅಯ್ಯೋ ದೇವ್ರಿ, ಅದೇನ ಅಂತಾರಲ್ಲ, ಹುಲಿ ಬಣ್ಣಕ್ಕ ನರಿ ಮೈ ಸುಟ್ಕೊಂಡತ್ತಂತ. ಆ ನವಿಲ್ ನೋಡಿ ಕೆಂಬುತ್ತ ಗರಿ ಅದೇನ ಗರಿ ಬೀಚ್ ಕುಣ್ಯಾಕ ಹೋಗಿ ಏನೇನ ಮಾಡ್ಕೊಂಡಿತ್ತಂತ, ಹಂಗಾದಿತ್ರಿ. ಬ್ಯಾಡ್ರಿಪ್ಪ, ಯಾರು ಏನ್ ಮಾಡ್ಬೇಕು ಅಷ್ಟೇ ಚಂದ. ನಿಮ್ಗೀದ್ ಚಂದ, ನಮಗೀದ್ ಚಂದ. ಬ್ಯಾಡ್ರಿ ಬ್ಯಾಡ್ರಿ, ಒಂದ್ಸಲ ಹಾಕೊಂಡ್ ನೋಡ್ರಲ್ಲ. ಮಗಳ ಮದ್ವಿ ಖುಷಿ ಎಲ್ಲಾರು ಒಂದೇ ತರ ಇರುನು. ಈಗ ನೋಡ್ರಿ, ಬೀಗ್ ತರ ಒಂದೇ ತರ ಸೀರೆ ಅಂತ ಮಾತಾಡ್ಯಾರ. ನಮ್ಮ ಮನೂನು ಮನ್ಯಾಗ ಅಂತ ಇದ್ಲ ಒಂದೇ ತರ ಸೀರೆ ತಗೋಬೇಕಂತೇಳಿ. ಈಗ ಅವ್ರ ಅಶ್ವಿನಿ, ಲಕ್ಷ್ಮಿ ಮತ್ತ ಅರವಿಂದ, ಆದಿತ್ಯ, ಈಗ ನಾವಿಬ್ರು ಒಂದೇ ತರ ಯಾಕೆ ಆಗ್ಬಾರ್ದ? ಬ್ಯಾಡ್ರಿಪ್ಪ, ನಿಮ್ ಕೈ ಮುಗಿತೀನಿ, ನಮ್ಗೆ ಇಂಥವೆಲ್ಲ ಹಾಕೊಂಡು ಇರಕ್ಕಾಗುದಿಲ್ಲ. ಸರಿ, ನಾನು ಹಂಗಾರ ಒಂದ್ ಸ್ವಲ್ಪ ಅರ್ಬಿ ನೋಡ್ತೀನಿ ತಡ್ರಿ. ಏನ್ ಮಾವ, ಬೀಗ್ರು ಮಾತು ಜೋರ್ ನಡೆದಿತ್ತಪ್ಪ, ಅದಕ್ಕ ನಾ ಅತ್ತಾಗ ನಿಂತಿದ್ದೆ. ಬೀಗ್ರ ತಾವ್ ಹಾಕೊಂಡ್ರಲ್ಲ ಕೋಟು ಬೂಟು ಆ ಟೈಪ್ ನನಗೆ ಹಾಕು ಅಂದ್ರ ನಾವಲ್ಲರಿಪ್ಪ, ನಮ್ಗೆ ಈ ಜುಬ್ಬ ಪೈಜಾಮನ ಹೊಂದುದು ಅಂತ ಹೇಳತ್ತಿದ್ದೆ. ದೊಡ್ಡ ಮನಿ ಸಂಬಂಧ ಮಾಡಿಪ್ಪ, ಇನ್ಮೇಲೆ ದೊಡ್ಡ ತಂದಾಗಿರ್ಬೇಕ್ ನೀನ. ಮತ್ತ ಅಲ್ಲ ಮಾವ, ಅಷ್ಟು ದೊಡ್ಡ ಮಂತ್ಯಾನ ಏನ್ ಅವ್ರ ಮನಿ ನೋಡಿದ್ನಲ್ಲಿ ಇವತ್ತು. ಏನ್ ಮನಿ ಮುಂದೆ ಎರಡೆರಡು ಕಾರ್ ನಿಂತಾವು ಅಂತ ದೊಡ್ಡ ಮನಿ. ಭಾರಿ ಐತಿ ಬಿಡಪ್ಪ. ಅಲ್ಲ, ಅಷ್ಟು ದೊಡ್ಡ ಮಂತ್ಯಾನ ಸಂಬಂಧ ಮಾಡಿಪ್ಪ, ಇನ್ಮ್ಯಾಗ ಕೋಟು ಬೂಟ ಹಾಕೋಬೇಕು ನೀನು, ಗೊತ್ತನ? ನೋಡ್ಲಿ, ನಾವ್ ಯಾವ್ದೇ ಸಂಬಂಧ ಮಾಡ್ಲಿ ಬೇಕಾದಾಗ್ಲಿ ನಮ್ಮ ತನ ನಾವು ಮರಿಬಾರ್ದ. ಹೆಂಗಿದ್ವಿ ಹಂಗೆ ಇರ್ಬೇಕು ನಾವು. ಆದ್ರೂ ಮಾವ, ನಶೀಬ್ ನಮ್ ತಂಗಿದು ಏನ್ ದೇವ್ರ ಪುಣ್ಯ ಪೂಜೆ ಮಾಡಿದ್ದೋ ಗೊತ್ತಿಲ್ಲ. ನಮ್ ತಂಗಿದು ಒಳ್ಳೆ ಮನಸ್ಸಿಗೆ ಒಳ್ಳೆ ಸಂಬಂಧನ ಸಿಕ್ಕತ್ ಮಗಳಿಗೆ. ಕರೆ ನಾವು ಹುಡುಗರು ಅಷ್ಟ ಚಲೋ ಅದಾವ. ಏನು ಒಳ್ಳೆ ಮಂತ್ಯಾನ ನಿಜವಾಗ್ಲು. ಯಪ್ಪ, ಏನಲ್ಲಿ ಎಲ್ಲೆಲ್ಲ ಅಂತ ಹುಡುಕೋದು? ಎಲ್ಲೆಲ್ಲೇ ಮಗನ, ಅಲ್ಲೇ ಹೆಣ್ಮಕ್ಳ ಅಂಗಡಿಯಾಗ ಅಡ್ಡಾಡಕತ್ತಿ. ಯಾಕ ಅಲ್ಲೇ ಕಡೆ ಅಡ್ಡಾಕತ್ತಿದ್ದಿ? ಗಂಡಸೂರ್ ಅಂಗಡಿಗೆ ಬಂದ್ರೆ ಸಿಗ್ತೇವ್ ನಾವು. ನಿಂಗೇನ್ ಬೇಕು ತಗೋ ಮದ್ವಿಗೆ? ಅಪ್ಪ, ನಾ ಮದ್ವಿಗೆ ತಗೊಂತೀನಿ, ಈಗ ಬೇಡ. ನನ್ನ ಮದ್ವಿಗೆ ತಗೊಂತೀನಿ, ಅದು ಆಮೇಲೆ ಮತ್ತೆ ಅರ್ಜೆಂಟ್ ನನಗೊಂಚೂರು ನಿಂದು ATM ಕೊಡು. ಇಲ್ಲಿಕಂದ್ರೆ ಒಂದು 16,000 ರೂಪಾಯಿ ರೊಕ್ಕ ಕೊಡ್ಬೇಕಾಗಿತ್ತು ಅರ್ಜೆಂಟ್. 16,000? 16 ಅಲ್ಲ, 18. ಏನ 18? ಯಾಕ ಇರೋಡ ಬಾಯಾನ್ ಹಲ್ ಹೊಟ್ಟ್ಯಾಗ ಹೋಗ್ಬೇಕು ಹಂಗ ಹೊಡಿತೀನಿ ಮತ್ತ. ಯಾಕ ಯಾರ ಕಡೆ ಇಸ್ಪೀಟ್ ಆಡಿ ಸೋತ್ ಬಂದಿ? ಎಲ್ಲಿ ಕುಡಿಯಾಕ ಹೋಗ್ಬೇಕಾಗೈತಿ? 18,000 ರೂಪಾಯಿ ಎದಕ್ ಬೇಕು ನಿನಗ? ಅದು ಅಪ್ಪ, ಅದು ಏನಿಲ್ಲಪ್ಪ, ಅಲ್ಲಿ ಅವ್ವ ಕೇಳಾಕತ್ತಾಳ ಬೇಕಂತ ಅರ್ಜೆಂಟ್. ನೀ ಎಲ್ಲದು ಹಿಂಗೆ ಮಾತಾಡ್ತೀನ, ಬಂದಲ್ಲಿ ಇಸ್ಪೀಟ್ ಆಡಕ್ ಹೋಗ್ಯನ. ಅರ್ಜೆಂಟ್ ಬೇಕಾಗಿತ್ತಪ್ಪ, ಕೊಡಿಲ್ ಒಂದಿಟ್ಟು ATM ಕೊಡಿಲೆ. ಅಲ್ಲ, ಹಂಗ ರೊಕ್ಕ ಬೇಕಾದ್ರೆ ಆಕಿನ ಬಂದ್ ಕೇಳ್ತಾಳ, ನಿನ್ ಯಾಕೆ ಕಳಿಸ್ತಾಳ? ರೊಕ್ಕ ಕೊಡುದಿಲ್ಲ. ಮಗನ ಮ್ಯಾಗ ಅಷ್ಟು ನಂಬಿಕೆ ಇಲ್ಲ ಅನ್ಪ ನಿಂಗ. ಕೊಡಿಲ್ ಒಂದೀಟ್ ATM ಕೊಡಿಲ್ಲ, ಕೊಡ್ತೇನೆ ವಾಪಸ್ ಕೊಡಿಲಿ. ಕೊಡುದಿಲ್ಲ. ಅರ್ಜೆಂಟ್ ಒಬ್ರಿಗೆ ರೊಕ್ಕ ಕೊಡ್ದೈತಿಲಿ. ಸೀರೆ ತಗೊಂಡತೆ, ಅದಕ್ಕೆ ಅವಾಗ ಒಂದು ತಗೊಂಡೇನೆ, ಅದಕ್ಕಪ್ಪ ಎಲ್ಲ ಕಳ್ಸುಳ್ಳೆ ಮಗನ. ರೊಕ್ಕದ ATM ತಗೊಂಡ್ ಹೋಗಿಬಿಟ್ಟು ನೋಡು. ತಡಿ ಮಾವ ಬಂದೆ. ATM ತಗೊಂಡೋದ್ನ ಏನ್ ಮಾಡ್ತಾನ, ಯಾರಿಗ್ ಕೊಡ್ತಾನ ನೋಡ್ತಾನ ತಡಿ.